ಶೃಂಗೇರಿ ಕ್ಷೇತ್ರದಲ್ಲಿ ಕಾಡಾನೆ ದಾಳಿಗೆ 8ನೇ ಬಲಿ. ಅರಣ್ಯ ಇಲಾಖೆ ವಿರುದ್ಧ ರೈತರ ಆಕ್ರೋಶ. 24 ಗಂಟೆಯೊಳಗೆ ಆನೆ ಸೆರೆ ಹಿಡಿಯಲು ಆಗ್ರಹ. ಚಿಕ್ಕಮಗಳೂರು ತಾಲೂಕಿನ ಹುಣಸೆಹಳ್ಳಿ ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಹಾವೇರಿ ಮೂಲದ ಕಾರ್ಮಿಕ 50 ವರ್ಷದ ಯಲ್ಲಪ್ಪ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ತಿರುವಳ್ಳಿ ಗ್ರಾಮದ ನಿವಾಸಿ ಯಲ್ಲಪ್ಪ ನಾಗೇಶ್ ಗೌಡ ಅವರ ತೋಟದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಕಾಡಾನೆ ದಾಳಿ ನಡೆಸಿದೆ. ಬಾಳೆಹೊನ್ನೂರು ಅರಣ್ಯ ವಿಭಾಗದ ವ್ಯಾಪ್ತಿಯಲ್ಲಿ ಕಳೆದ 1 ವಾರದಿಂದ ನಿರಂತರವಾಗಿ ಸುತ್ತಾಡುತ್ತಿದ್ದ ಕಾಡಾನೆ ಕೆಲಸಕ್ಕೆ ತೆರಳುತ್ತಿದ್ದ ಕಾರ್ಮಿಕನ ಮೇಲೆ ದಾಳಿ ಮಾಡಿದ್ದು, ಈ ವೇಳೆ ಸ್ಥಳದಲ್ಲೇ ಯಲ್ಲಪ್ಪ ಮೃತಪಟ್ಟಿದ್ದಾರೆ. ಶೃಂಗೇರಿ ಕ್ಷೇತ್ರದಲ್ಲಿ ಕಾಡಾನೆ ದಾಳಿಗೆ ಇದು 8ನೇ ಸಾವಾಗಿದ್ದು, ಈ ಘಟನೆ ನಂತರ ತೋಟಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಲ್ಲಿ ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ಆಕ್ರೋಶ ವ್ಯಕ್ತಪಡಿಸಿದ ರೈತ ಸಂಘಟನೆಗಳು, ಸ್ಥಳೀಯರು ಬಾಳೆಹೊನ್ನೂರಿನಲ್ಲಿರುವ ಅರಣ್ಯ ಇಲಾಖೆಯ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅರಣ್ಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಮೃತ ಯಲ್ಲಪ್ಪನ ಶವವನ್ನು ಬಾಳೆಹೊನ್ನೂರು ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ಯುವುದಾಗಿ ತಿಳಿಸಿ ಸೀದಾ ಶಿವಮೊಗ್ಗ ಆಸ್ಪತ್ರೆಗೆ ಕಳಿಸಿ ಅಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಕ್ಕೆ ಹಸ್ತಾಂತರಿಸಿದರ ಬಗ್ಗೆಯೂ ಅಧಿಕಾರಿಗಳನ್ನ ಪ್ರಶ್ನಿಸಿದರು. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ರೈತ ಮುಖಂಡ ನಾಮಾ ನಾಗೇಶ್, ಪದೇ ಪದೇ ರೈತರ ಮೇಲೆ ಅರಣ್ಯ ಇಲಾಖೆ ದಬ್ಬಾಳಿಕೆ ನಡೆಸುತ್ತಿದೆ, ರೈತರ ಜೀವಕ್ಕೆ ಬೆಲೆಯೇ ಇಲ್ಲದಂತಾಗಿದೆ, 8 ಸಾವಾದರೂ ಇನ್ನೂ ಅರಣ್ಯ ಇಲಾಖೆ ಹಾಗೂ ಸರ್ಕಾರ ಜನರ ಜೀವದ ಜೊತೆ ಆಟವಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 24 ಗಂಟೆಯೊಳಗೆ ಆನೆ ಹಿಡಿಯಬೇಕು, ಇಲ್ಲವಾದರೆ ಸಾರ್ವಜನಿಕರೇ ಕಾಡಿಗೆ ನುಗ್ಗುತ್ತೇವೆ ಎಂದು ರೈತರು ಆಗ್ರಹಿಸಿದರು. ಅರಣ್ಯ ಅಧಿಕಾರಿಗಳೊಂದಿಗೆ ಮಾತನಾಡಿದ ಮಾಜಿ ಸಚಿವ ಡಿಎನ್ ಜೀವರಾಜ್, ಹಲವು ಬಾರಿ ಇಂತಹ ಘಟನೆಗಳು ನಡೆದರೂ ಇಲಾಖೆಯಿಂದ ಹಾಗೂ ಸರ್ಕಾರದಿಂದ ಶಾಶ್ವತ ಪರಿಹಾರ ಇಲ್ಲ. ಚೆಕ್ ಮುಖಾಂತರ ಹಣ ನೀಡಿ ಮನುಷ್ಯನ ಜೀವಕ್ಕೆ ಬೆಲೆ ಕಟ್ಟಲಾಗುತ್ತಿದೆ. ಅದರ ಬದಲು ಸುಸಜ್ಜಿತವಾಗಿ ರೈಲ್ವೆ ಕಂಬಿಗಳನ್ನು ಅಳವಡಿಸಿ ಆನೆಗಳು ಬರದಂತೆ ನೋಡಿಕೊಳ್ಳಬೇಕು. ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡಬೇಕು, ಇಲ್ಲವಾದರೆ ನಾವೇ 20 ಲಕ್ಷ ಕೊಡುತ್ತೇವೆ ಹಾಗೂ ನಾವೇ ಕಾಡಿಗೆ ಹೋಗಿ ಆನೆಗೆ ಹೊಡೆಯುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕ್ಷೇತ್ರದಿಂದ ಹೊರಗಿರುವ ಶಾಸಕ ರಾಜೇಗೌಡ ವಿಡಿಯೋ ಸಂದೇಶ ಕಳಿಸಿ, ಈಗಾಗಲೇ ಕಳೆದ ವಾರವೇ ಆನೆ ಸೆರೆ ಹಿಡಿಯುವಂತೆ ಮನವಿ ಮಾಡಲಾಗಿದೆ. ಬೆಂಗಳೂರಿಗೆ ಬರುತ್ತಿದ್ದಂತೆಯೇ ಅರಣ್ಯ ಸಚಿವರನ್ನು ಇನ್ನೊಮ್ಮೆ ಭೇಟಿಯಾಗಿ ಕೂಡಲೇ ಆನೆ ಸೆರೆ ಹಿಡಿಯುವಂತೆ ಮನವಿ ಮಾಡುತ್ತೇನೆ. ಸಾರ್ವಜನಿಕರು ತಾಳ್ಮೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಒಪ್ತೀವಿ ಅನ್ನೋದು ನೀವು ಕೇಳ್ಬೇಕಲ್ಲ, ನೀವೇ ಇಂಥ ಸ್ಪಂದನೆ ಮಾಡ್ತೀವಿ ಅಂತ ಅನೇಕ ಕೇಳಿದ್ದೆ ನಾವು. ಎಷ್ಟು ಸಲ ಕೇಳಿದ್ದೆ ಸರ್? 10 ನಿಮಿಷ ಟೈಮ್ ಕೊಡ್ತೀವಿ, ಫೋನ್ ಮಾಡ್ತೀವಿ. ಜುರಿಡಿಕ್ಷನ್ ಬರಲ್ಲ ಸರ್, ಇದು ಚಿಕ್ಕಮಗಳೂರಲ್ಲಿ ಆಗಿರೋದು ಶಿವಮೊಗ್ಗದಲ್ಲಿ PM ಮಾಡಕ್ಕೆ ಬರಲ್ಲ ಸರ್ ಅಂತ ಇವ್ರು ಹೇಳ್ತಿದ್ರು ಪೊಲೀಸ್ನವ್ರು. ಇದೀಗ ಸರ್ಕಾರದ ಇದು ಪ್ರಶ್ನೆ ಆಗಿರೋದ್ರಿಂದ ಇದು ಶಿವಮೊಗ್ಗದಲ್ಲಿ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಯಾವನ ಸತ್ತಿರೋನು ಪಾಪದವನು ಕೂಲಿ ಮಾಡ್ಬೋದು. 2 ತಿಂಗಳ ಮುಂಚೆ ಒಬ್ಬ ಸೊಂಟ ಮುರ್ಕೊಂಡವನಿಗೆ ತಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ರೆ ಪರ್ಮನೆಂಟ್ ಫಿಸಿಕಲಿ ಡಿಸಬಲ್ ಆಗಿ ಹೋದ. ಅವನು ಯಾರು ನೋಡ್ಬೋದು? ಮತ್ತು ಈ ಥರ ಇದು 12ನೇದು ನನ್ನ ಲೆಕ್ಕಾಚಾರಕ್ಕೆ, ಕಾಡ್ಕೋಣ ಮತ್ತು ಆನೆ ಸೇರಿ ಇದು 12ನೇದು. ಇದೇನು ಕ್ರಿಕೆಟಿನ ವಿಕೆಟ್ ಬೀಳ್ತಿರೋದಲ್ಲ, ಮನುಷ್ಯನ ಜೀವ ಹೋಗ್ತಾ ಇರೋದು. ಇಷ್ಟಾದಾಗಲೂ ಸರ್ಕಾರದ ಕಡೆಯಿಂದ ನಿಮ್ಮ ಕಡೆಯಿಂದ ಸುಮ್ಮನೆ ಟೆಂಟಿಕಲ್ ಹಾಕ್ತೀವಿ, ಕರೆಂಟ್ ಹಾಕ್ತೀವಿ, ಇದರಿಂದ ಎಲ್ಲ ಪ್ರಯೋಜನ ಇಲ್ಲ. ನಮಗೊಂದು ಪರ್ಮನೆಂಟ್ ಸಾಲ್ವೇಷನ್ ಇದೆ. ತೋಟಕ್ಕೆ ಯಾರು ಇನ್ನು ನಾಳೆ ಬೆಳಗ್ಗೆ ರೈತ ಬೆಳೆದ್ರೆ ಯಾರು ಅನ್ನ ತಿನ್ನೋದು. ರೈತ ಬೆಳೆದೇ ಇದ್ರೆ ಬೆಂಗಳೂರಲ್ಲಿ ಕೂತಿರೋ ಅನ್ನ ತಿನ್ನಕ್ಕಾಗಲ್ಲ, ದುಡ್ಡು ತಿನ್ನಕ್ಕೆ ಬರೋದೇ ಇಲ್ಲ, ಅನ್ನನೇ ಬೇಕು. ಪರಿಸ್ಥಿತಿ ಏನು ನಮ್ಗೆ ಹಿಂಗೆ ಆದರೆ ನಮ್ದು. ಅದಕ್ಕೆ ಈಗ ನಾವು ಕೇಳ್ತಾ ಇರೋದು, ಹಾವೇರಿಯವ್ರು ಸತ್ತಿದ್ದಾರೆ ಅಂತ ಹೇಳೋದು ಕೂಡಲೇ ನೀವು ಹಿಂಗೆ ಬಿಡೋಕ್ಕಾಗಲ್ಲ. ಅವ್ರಿಗೆ ಏನು ಮಾಡ್ತಾ ಇದ್ದೀರಿ, ಅವ್ರದ್ದು ಏನು ಬೆನಿಫಿಟ್ ಇದೇನು ಅಂತ ಹೇಳಬೇಕಲ್ಲ ಸರ್? ನಾವು ಹೇಳ್ದಂಗೆ ಸರ್, ಮೊನ್ನೆ 2 ತಿಂಗಳಿಂದ ಏನು ಇನ್ಸಿಡೆಂಟ್ ಆಯ್ತಲ್ಲ ಸರ್, ನಮ್ಮ ಕಂಪ್ಲೀಟು ಇಲ್ಲಿಂದ ಶಿವಮೊಗ್ಗ ಹಾಸ್ಪಿಟಲ್ಗೆ ಸೇರಿಸಿ 5.5 ಲಕ್ಷ ಬಿಲ್ ಆಯಿತು ಸರ್. ನಮ್ಮ ಫೌಂಡೇಶನಿಂದನೇ ಕೊಟ್ಟಿದೆ ಸರ್, 1 ರೂಪಾಯಿ ಅವ್ರ ಕಡೆಯಿಂದ ಬಿಲ್ ಕೊಡ್ಸಿಲ್ಲ ಸರ್. ಅದಾದಮೇಲೆ ಅವ್ರಿಗೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಆಯಿತು ಅಂದರೆ 10 ಲಕ್ಷ ರೂಪಾಯಿ ಪರಿಹಾರ ಬರುತ್ತೆ ಸರ್. ಆ ಡಿಸಬಿಲಿಟಿ ಸರ್ಟಿಫಿಕೇಟು ಒಂದು ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡಿ ಅವ್ನು ಸ್ಪೈನಲ್ ಕಾರ್ಡ್ ಹೋಗಿದೆ ಅಂತ ಹೇಳ್ತಾರೆ, ಲೈಫ್ ಲಾಂಗ್ ಡಿಸಬಿಲಿಟಿ ಸರ್.
ಅವನು ಪರ್ಮನೆಂಟ್ ಡಿಸಬಿಲಿಟಿಗೆ 10 ಲಕ್ಷ ರೂಪಾಯಿ ಎಲ್ಲ ಅವ್ನು ಬದುಕಕ್ಕಾಗತ್ತಾ? ಅದೊಂದು ಮಾಸ ಆಮೇಲೆ ನೋಡಿ ಸರ್, Yes, sir. ಈ ಪದ ಮಾತಾಡಬಾರ್ದು. Yes, sir. ಈ ಸತ್ತೋಗಿರೋರಿಗಿಂತ ಸ್ಪೈನಲ್ ಕಾರ್ಡ್ ಹೋಗಿ ಮಲಗಿರೋನಿದಾನಲ್ಲ, ಅವನದೇ ಕಷ್ಟ, ಅವನಿಗೆ ಖರ್ಚು ಜಾಸ್ತಿ. ಅವನು ಅನುಭವಿಸ್ಬೇಕು. ಅವನು ನೋಡಕ್ ಒಬ್ಬ ಜನ ಬೇಕೇ ಬೇಕು. ಗಟ್ಟಿ ಇದ್ರೆ ನೋಡ್ತಾರೆ, ಗಟ್ಟಿ ಇಲ್ಲದೆ ಇದ್ರೆ ನಾಳೆ ಬೆಳಿಗ್ಗೆ DFO ನೋಡಲ್ಲ, ಜೀವರಾಜನ್ನು ನೋಡಲ್ಲ ಯಾರು. ಯಾಕಂದ್ರೆ ನಾವು ಚೆನ್ನಾಗಿದ್ದಾಗ ನೀವು DFO ಅಂತ ಹೇಳಿ ನಿಮಗೆ ಸೆಲ್ಯೂಟು, ಸತ್ಯ. DFO ಹೋದ್ರೆ ಸೆಲ್ಯೂಟ್ ಇಲ್ಲ, ಸೊಂಟ ಹೋದ್ರೆ ಇಲ್ಲೇ ಇಲ್ಲ. ಹಂಗಾಗಿ ಆ ಇದಕ್ಕೆ 10 ಲಕ್ಷ ರೂಪಾಯಿ ನಡೀತದ. Yes, sir. ಮಾಸಾಸನ ಇದೆ ಸರ್ ತಿಂಗಳಿಗೆ. ಅಲ್ಲ, ಇದನ್ನ ಅರ್ಥ ಮಾಡ್ಕೊಂಡು ಯೋಚನೆ ಮಾಡಿ. ಈಗ ಇವರಿಗೂ ಇವ್ರಿಗೇನ್ ಮಾಡ್ತಾ ಇದ್ದೀವಿ? ಇವ್ರಿಗೆ ಈಗ ಆಲ್ರೆಡಿ ಚೆಕ್ ರೆಡಿ ಇದೆ ಸರ್ ಚಿಕ್ಕಮಗಳೂರಲ್ಲಿ. ಸೊ ಇವಾಗ ಶಿವಮೊಗ್ಗ ಹೋಗಿದ ತಕ್ಷಣ ಪೋಸ್ಟ್ ಮಾಡಮ್ ಆಗಿದ ತಕ್ಷಣ 20 ಲಕ್ಷ ಪರಿಹಾರ ಬರುತ್ತೆ. 25 ಎಲ್ಲ ಕಡೆ ಕೊಟ್ಟಿದ್ದೀರಿ, ಇವನಿಗೆ ಯಾಕೆ 20 ಕೊಡ್ತೀರಿ? 25 25 ಕೊಟ್ಟಿದ್ದು. ಕೆರೆಕಟ್ಟೆನಲ್ಲೂ 25 ಕೊಟ್ಟಿದ್ದು. ಇಲ್ಲ ಸರ್, ಕೆರೆಕಟ್ಟೆ ಸೆಟ್ಲ್ಮೆಂಟ್ 25ಗೆ ಆಗಿದೆ. ಗೌರ್ಮೆಂಟ್ ಸರ್ಕಾರಿ ಆದೇಶದ ಪ್ರಕಾರ 20 ಲಕ್ಷ. ಮತ್ತೆ 25 ಹೆಂಗ್ ಕೊಟ್ರಿ? 25 ನಮ್ಗೆ ಐಡಿಯಾ ಇಲ್ಲ. ಪೂರ್ವಮನೆಯವ್ರ ಸತ್ರ ಒಂದ್ ಲೆಕ್ಕ, ಇನ್ನೊಬ್ಬ ಸತ್ರ ಜೀವಕ್ಕೆ ಎಲ್ಲವೂ ಒಂದೇ. ಅಲ್ಲ, ನಿಮ್ಗೆ ಐಡಿಯಾ ಇಲ್ಲ ಅಂತ ಹೇಳಕ್ ಬರಲ್ಲ ಸರ್, ನೀವೇ ಇದ್ದಿದ್ದು. ಮತ್ತೆ ನಾನು ಟ್ರೈನಿಂಗ್ ಹೋಗಿದ್ದೆ ಸರ್ ಕೆರೆ ಕೆರೆಕಟ್ಟೆನಲ್ಲಿ 25 ಕೊಟ್ಟಿದೆ, ಸೀತೂರಲ್ಲಿ 25 ಕೊಟ್ಟಿದೆ. ವರ್ಷ ಒಂದೊಂದು ಕಡಿಮೆ ಆಗ್ತಾ ಬರಕ್ಕಾಗಲ್ಲ, ಜಾಸ್ತಿ ಆಗ್ತಾ ಹೋಗ್ಬೇಕು. ಅದೇನ್ ಕಡಿಮೆ ಮಾಡ್ತೀವಿ? ಇಲ್ಲ ಸರ್, ಅದು ಸರ್ಕಾರಿ ಆದೇಶದ ಪ್ರಕಾರ 20 ಲಕ್ಷ ಇದೆ ಸರ್. 5 ಲಕ್ಷ ಅವರು ಸಪರೇಟ್ ಫಂಡ್ ಕೊಟ್ಟಿರ್ಬೇಕು ಶಾಸಕರು ಪರಿಹಾರ ನಿಧಿಯಿಂದ. ಅಲ್ಲ, ಏನಂತೇಳಿ ಕೊಡ್ಬೇಕಲ್ಲ ಈಗ. ಈಗ ಅಲ್ಲಿ 25 ಸಂದೆ ಆಗಿದೆ, 25 ಸಂದೆ ಮಾಡ್ಬೇಕು. ನೀವು 20 ಲಕ್ಷಕ್ಕೆ ಅಕ್ಸೆಪ್ಟ್ ಮಾಡಕ್ಕಾಗಲ್ಲ. 20 ಲಕ್ಷಕ್ಕಾದ್ರೆ ನಾವು ದಣಿ ಕೊಡೋರೆ, ನೀವು 25 ಕೊಡಿಸ್ಬೇಕು. ಯಾವಾಗಲೂ 20 ಲಕ್ಷಕ್ಕೆ ಫಿಕ್ಸ್ ಆಗಿದೆ ಜೀವಕ್ಕೆ ನಾವೀಗ ಒಂದು ಕೆಲಸ ಮಾಡ್ತೀವಿ, ನಾವೇ 20 ಲಕ್ಷ ಕೊಡ್ತೀವಿ. ಆನೆ ಹೊಡಿಯಕ್ ಬಿಡಿ, ನಾವು ಹೊಡಿತೀವಿ, ನಾವೇ 20 ಲಕ್ಷ ಕೊಡ್ತೀವಿ ನಿಮಗೆ. ಮುಂದೆ ಆಗ ಮನುಷ್ಯ ಜೀವಕ್ಕೆ 20 ಆದ್ರೆ ಆನೆ ಜೀವಕ್ಕೆ ಅದಕ್ಕಿಂತ ಜಾಸ್ತಿನಾ? ನಾಳೆ ಬೆಳಗ್ಗೆ ಇದು ನಮಗ್ ಮಾತ್ರ ಅಂತ ಅನ್ಕೊಂಬೇಡಿ. ನಿಮ್ ಕಾರ್ ಬರ್ಬೇಕಾದ್ರೇನೂ ಆಗ್ಬೋದು, ಶಾಸಕರಿಗೂ ಆಗ್ಬೋದು, ನಾಳೆ ಇಲ್ಲಿರೋರು ಯಾರಿಗ್ ಬೇಕಾದ್ರೂ ಆಗ್ಬೋದು. ಎಲ್ಲಕ್ಕಿಂತ ತೋಟಕ್ಕಿಂತ ಜನನೇ ಈ ರಸ್ತೆ ಮೇಲೆ ಹೋಗ್ಬೇಕಾದ್ರೆ ಅಂದ್ರೆ ಇದೆ. ಯಾರೋ ಬೆಂಗಳೂರಲ್ಲಿ ಕುತ್ಕೊಂಡು ಪರಿಸರದ ಬಗ್ಗೆ ಮಾತಾಡೋರು, ವೈಲ್ಡ್ ಲೈಫ್ ಬಗ್ಗೆ ಮಾತಾಡೋರಿಗೆ ಈ ಕಷ್ಟ ಗೊತ್ತಿಲ್ಲ. ಇಲ್ಲಿ ನಾವು ದುಡಿದು ಕೊಟ್ಟಿದ್ದಕ್ಕೆ ಅವ್ರು ಊಟ ಮಾಡ್ತಿರೋದು. ಹಂಗಾಗಿ ನೀವು ಇಲ್ಲಿ 25 ಲಕ್ಷ ಕೊಡಬೇಕು. ಅದು ಕೊಟ್ಟಿದ್ದೀರಿ, ಅಲ್ಲಿ ಯಾವ ಮಾದರಿಯಲ್ಲಿ ಕೊಟ್ಟಿದ್ದೀರಿ ಆ ಮಾದರಿಯಲ್ಲಿ ಇವರಿಗೆ 25 ಲಕ್ಷ ಕೊಡಬೇಕು. ಚೆಕ್ ಮಾಡ್ತೀವಿ ಸರ್ ಯಾವ ಮಾದರಿ ಕೊಟ್ಟಿದ್ದಾರೆ. ಬಟ್ ಸರ್ಕಾರದ ಆದೇಶ ಬಟ್ ಅಲ್ಲಿ 25 ಕೊಟ್ಟಿರೋದು. DC ಬಂದಿದ್ರು, SP ಬಂದಿದ್ರು, ಇವ್ರು ಬಂದಿದ್ರು, ಎಲ್ಲ ಬಂದಿದ್ರು. ಅಲ್ಲಿ 25 ಆದ್ರೆ ಇಲ್ಲಿ 20 ಕೊಡಕ್ಕಾಗಲ್ಲ. ನೀವು ಅವನು ಆನೆದು 25 ಬಡವ ಇಲ್ಲ ಸರ್, 25 ಲಕ್ಷ 5 ಲಕ್ಷ ಬೇರೆ ಯಾವ ಹೆಣ್ಣಲ್ಲಿ ಕೊಟ್ಟಿದ್ದೀರೋ ಗೊತ್ತಿಲ್ಲ, ಕೊಡಿ ಅಷ್ಟೇ. ಸರ್ಕಾರಿ ಆದೇಶದ ಪ್ರಕಾರ ಏನು 25 ಕೊಡ್ಬೇಕಂತ ಅಷ್ಟೇ. ನಾವು ಬ್ಯಾರಿಕೇಡ್ ಹಾಕಿದಾರಂತೆ, ಇಲ್ಲಿ ಯಾಕೆ ಟೆಂಟಿಕಲ್ ಅಂತ ಹೇಳ್ತೀರಿ? ರೈಲ್ವೆ ಬ್ಯಾರಿಕೇಡ್ 7.5 ಕಿಲೋಮೀಟರ್ ಕ್ಯಾಬಿನೆಟ್ ಹೋಗಿದೆ ಸರ್. ನೀವು ರೈಲ್ವೆ ಬ್ಯಾರಿಕೇಡ್ ಹಾಕದೆ ಇದು ನಡೆಯೋದಿಲ್ಲ ಸರ್. ಇದು ಟೆಂಪ್ರವರಿ. 10 ಎಕರೆ ತೋಟಕ್ಕೆ ಇದು ನಾವು ಐಬೆಕ್ಸ್ ನ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಇನ್ನ 10,000 ಎಕರೆ ಇಲ್ಲಿ ಮೇಂಟೈನ್ ಮಾಡ್ತೀವಿ. ಇಲ್ಲ ಸರ್, ಏನಾಗ್ತದೆ ಅಂದ್ರೆ ಲಾಸ್ಟ್ 6 ತಿಂಗಳಿಂದ ಸರ್ ನಾನು ಬಟ್ ನೀವು ಇದನ್ನ ನೀವು EPT ಅಲ್ಲದೆ ಆನೆ ಅವೇ ತುಳಿದು ಬರ್ತವೆ, ಅದೆಲ್ಲ ಪ್ರಯೋಜನಕ್ಕೆ ಬರಲ್ಲ. ನೀವು ಪರ್ಮನೆಂಟ್ ಸಾಲ್ವೇಷನ್ ಏನ್ ಕೊಡ್ತಾ ಇದ್ದೀರಿ ಅಂತ ಹೇಳೋದು ರೈಲ್ವೆ ಪ್ರಶ್ನೆ. ಬ್ಯಾರಿಕೇಡ್ 7.5 Yes. DPI ರೆಡಿ ಆಗಿದೆ ಸರ್. ಆ DPI ಕ್ಯಾಬಿನೆಟ್ ಹೋಗ್ತಾ ಇದೆ ಸರ್. ಅಲ್ಲಿ ಅಪ್ರೂವ್ ಆಗಿದೆ ಅದು ಸರ್. ಯಾವಾಗ ಬರೋದು? ಏನ್ ಮಾಡ್ತಿರೋದು? ಈಗ 12 ಆಗಿದೆ, 24 ಆಗ್ಬೇಕು. ನಾಳೆ ಬೆಳಿಗ್ಗೆ ನಾವು ಇದನ್ನೇ ಹೇಳ್ತೀರ. ಈಗ ತಕ್ಷಣಕ್ಕೆ ಒಂದು ನಿಮಿಷ, ಈಗ ಆನೆ ಸಾವಾಗಿದೆ, ಏನು ಸತ್ತೋಗಿದೆ ವ್ಯಕ್ತಿ, ಅಲ್ಲೇ ಇದೆ ಆನೆಗಳು ಸ್ಥಳಾಂತರ ಮಾಡ್ಲಿಕ್ಕೆ ಏನು ತಕ್ಷಣಕ್ಕೆ ನೀವು ಏನು ಮಾಡ್ತೀರಾ ಅದನ್ನ ಹೇಳಿ. ಮುಂದಿನ ಕ್ರಮ ಏನ್ ಕೈಗೊಳ್ತೀರಾ? ಈಗ ನಾವು ಹೇಳಿದ ಹಾಗೆ ನೀವು ಅದೇನು ಹೇಳಿದಾಗೆ ಏನು ವ್ಯವಸ್ಥೆ ಮಾಡ್ತೀರೋ ಅದನ್ನ ಶೀಘ್ರದಲ್ಲಿ ಈಗ ಆನೆ ರೊಚ್ಚಿಗೆದ್ದಿದೆ, ನಾಳೆನೆ ಇನ್ನೊಂದು ಹೆಣ ಬೀಳ್ಬೋದು. ಈಗ ನೀವು ಹೊಣೆ ಹಾಕ್ತೀರಾ? ಅಲ್ಲಿರೋ ಆನೆನೇ ಏನ್ ಯಾರು ಹೊಣೆ ಆಗೋದಿಲ್ಲ? ಸೀರಿಯಸ್ ಮಾಡದೇ ಇದ್ರೆ ಇಲ್ಲ ಸರ್, 100% ಇವಾಗ ಆಲ್ರೆಡಿ ಚೀಫ್ ಎಲೆಕ್ಟ್ರಾನಿಕ್ ಮಾತಾಡಿದ್ರು ಸರ್. ಕೂಡಲೇ ಅದನ್ನ ಏನ್ ಮಾಡ್ಬೇಕು ಅಂತ ಸತ್ ಕೂಡಲೇ ಹಿಡಿಯೋ ಸಂಪ್ರದಾಯ ಬಿಡ್ರಿ. ಈ 20 ಲಕ್ಷನೇ ಇನ್ವೆಸ್ಟ್ ಮಾಡಿದ್ರೆ 20 ಲಕ್ಷದ ಇನ್ವೆಸ್ಟ್ಮೆಂಟ್ಗೆ ಆನೆ ತಗೊಂಡೋಗತ್ಲ ಹೊರಗೆ ಹಾಕ್ಬೋದಲ್ಲ? ಯಾಕೆ ಈಗ ಸತ್ತ ಮೇಲೆ ಸತ್ತ ಮೇಲೆ ಇದೆ. ನಮ್ಮ ಹೋಬಳಿ ಒಳಗಡೆ 2 ಹೆಣ ಬೀಳುತ್ತೆ, ಮೂಡಿಗೆರೆನಲ್ಲಿ ಸಾಯೋದಿಲ್ಲ, ನಿಮ್ಮವ್ರು ಯಾರು ಬರೋದಿಲ್ಲ. ಸಕಲೇಶ್ಪುರದಲ್ಲಿ ಇಷ್ಟು ಜನ ಸಾಯೋದಿಲ್ಲ. ಇಲ್ಲಿ ಏನು ತಪ್ಪೇನು, ಇಲ್ಲೇನು ವೀಕ್ನೆಸ್ ಏನು ಅದನ್ನ ಕಂಡು ಹಿಡಿಬೇಕಲ್ಲ. ಇಲ್ಲೇ ಯಾಕೆ ಸಾಯ್ತಾ ಇದೆ? ನಮ್ಮ ಕಾನ್ಸ್ಟಿಟ್ಯೂನ್ಸಿ ಆನೆ ಒಳಗಡೆ ಮೂಡಿಗೆರೆನಲ್ಲೂ ಇದೆ, ಸಕಲೇಶ್ಪುರದಲ್ಲೂ ಇದೆ. ಅಲ್ಲೆಲ್ಲ ಎಲ್ಲಿ ಇಷ್ಟು ಜನ ಸಾಯ್ತಾ ಇದ್ದಾರೆ? ಸರ್, ಈಗ ಅಂಡವಾನೆಯಲ್ಲಿ ಆಯ್ತು, ಬನ್ನೂರಲ್ಲಿ ಘಟನೆ ಆಯ್ತು, ಆಯ್ತಾ? ಇದೇ ಪುರದಲ್ಲಿ ಹಿಂದೆ ಆಗಿ ಆ ಮನುಷ್ಯ ಹಾಸ್ಪಿಟಲ್ ಇದ್ದನು ಕ್ಲಿಯರ್ ಆಯ್ತು, ಇದು ಗೊತ್ತಾಗ್ಲಿಲ್ಲ. ಇದು 4ನೇದು ಅದೇ ಸ್ಪಾಟ್ ಅಲ್ಲಿ ಮತ್ತೆ ನಡೆದಿದೆ. ಇನ್ನು ಯಾಕೆ ಸುಮ್ಮನೆ ಇದ್ದೀರಾ? ಯಾಕೋಸ್ಕರ ಸುಮ್ಮನೆ ಇದ್ದೀರಾ? ಆನೆನ ಸೆರೆ ಹಿಡಿಯಲಿಕ್ಕೆ ಕ್ರಮ ತಗೊಳ್ತಾರೆ. ಸರ್ ನಿಮ್ದು ಆನೆ ಹಿಡಿತೀರಿ ಅಂತ ಹೇಳಿದ್ದಾರೆ, ಅಣ್ಣ. ಆದ್ರೆ ಸತ್ತು ಕೂಡಲೇ ಆನೆ ಹಿಡಿ. ಟಾಸ್ಕ್ ಫೋರ್ಸ್ ಅಲ್ಲಿ ಜನನೇ ಇಲ್ಲ ಕಣ. ಅವ್ರಿಗೆ ಜನ ಹಾಕಿದ್ರೆ ಜನ ಯಾರು ಮಾಡ್ತಾರೆ? ಇವರಿಗೆ ಬೇಲಿ ಕೀಳಕ್ಕೆ, ಯಾರು ತೋಟದ ಬೇಲಿ ಕೀಳೋದಾದ್ರೆ ಇವ್ರ ಹತ್ರ 200 ಜನ ಉಂಟು. ಇವ್ರ ಹತ್ರ 200 ಜನ ಉಂಟು.
ಯಾರು ತೋಟ ಕೀಳಕ್ಕೆ ಮೋಹನ್ ಕುಮಾರ್ ತುದಿಗಾಲಲ್ಲಿ ಎದುರುಗಡೆ ನಿಂತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸತ್ತಿದ್ದಕ್ಕಿಲ್ಲ, ಮನುಷ್ಯನ ಸಾವಿಗಿಲ್ಲ, ತೋಟ ಕೀಳಕ್ ನಿಮ್ಮ ಹತ್ರ ಜನ ಅದೇ. ಆದ್ರೆ ಸರ್ ಇದನ್ನ ದಯಮಾಡಿ ಗಂಭೀರವಾಗಿ ತಗೊಳ್ಳಿ ಸರ್. ಸತ್ತಿರೋ ಮನುಷ್ಯ ಅಲ್ವಾ, ನೀವು ಮನುಷ್ಯ ಅಲ್ವಾ? ಈಗ ಇಷ್ಟೊಂದು ಇಲಾಖೆಯವರಿದ್ದೀರಿ, ಅರಣ್ಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ. ನಿನ್ನೆ ರಾತ್ರಿ ಕಾಂಡ್ಯ ಹೋಬಳಿಯ ಪುರದ ನಾಗೇಶ್ ಅಂತಕ್ಕಂಥ ತೋಟದ ಮಾಲೀಕರ ತೋಟದಲ್ಲಿ ಮನೆಗೆ ಬರಬೇಕಾದ್ರೆ ರಸ್ತೆಯಲ್ಲಿ ಆನೆ ದಾಳಿ ಮಾಡಿ ಯಲ್ಲಪ್ಪ ಅಂಥೇಳಿ ಹಾವೇರಿ ಮೂಲದ ಕಾರ್ಮಿಕರೊಬ್ಬನ ಹತ್ಯೆಗೈದಿದೆ. ನಾನು ಈ ಹಿಂದೆ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೇನೆ. 3 ಆನೆಗಳು ಬೆರಳುಗೋಡು ಸುತ್ತಮುತ್ತ ಅವತಿ ಹೋಬಳಿಯ ಮತ್ತು ಕಾಂಡ್ಯ ಹೋಬಳಿಯ ಹುಯಿಗೆರೆ ಗ್ರಾಮದಲ್ಲಿ ಕಳೆದ ಅನೇಕ ದಿನಗಳಿಂದ ಉಪಟಳ ಮಾಡ್ತಾ ಇದ್ದಾವೆ. ಅವುಗಳು ಬಂದು ಸುಮಾರು ದಿನಗಳಾಯಿತು. ಕಳೆದ ಒಂದು ತಿಂಗಳ ಮುಂಚೆ ಪುರದ ದೇವರಾಜ್ ಅಂಥೇಳಿ ಅವರ ತೋಟದ ಕಾರ್ಮಿಕನೊಬ್ಬನ ಮೇಲೆ ದಾಳಿ ಮಾಡಿ ಅವನು ಸಾವು ಬದುಕಿನಲ್ಲಿ ನರಳಾಡ್ತಾ ಇದ್ದಾನೆ. ಅವನ ಸೊಂಟ ಸ್ಪೈನಲ್ ಕಾರ್ಡ್ ಕಟ್ಟಾಗಿ ಅವನಿಗೆ 2 ಕಾಲು ಸೆನ್ಸ್ ಕಳ್ಕೊಂಡಿದ್ದಾನೆ. ಅವನ ಚಿಕಿತ್ಸೆಯಲ್ಲಿ ಇದ್ದಾನೆ. ಹಾಗಾಗಿ ನಾನು ಅರಣ್ಯ ಸಚಿವರಿಗೆ ಆ ಆನೆಗಳನ್ನ ಸೆರೆ ಹಿಡಿಯಲಿಕ್ಕೋಸ್ಕರ ಮನವಿ ಕೊಟ್ಟಿದ್ದೇನೆ. ಆ ಮನವಿ ಮೇರೆಗೆ ಅರಣ್ಯ ಸಚಿವರು PCF ಅವರಿಗೆ ಪತ್ರ ಬರೆದಿರ್ತಕ್ಕಂಥ ಅದನ್ನು ಕೂಡ ನಾನು ನೋಡಿದ್ದೇನೆ. ಒಂದು 4-5 ದಿನ ಮುಂಚೆ ನಾನು ಬೆಂಗಳೂರಿಗೆ ಹೋದಾಗ ಪುನಃ ಹೋಗಿ ಅರಣ್ಯ ಸಚಿವರನ್ನ ಭೇಟಿ ಮಾಡಿ ಹೇಳಿದ್ದೇನೆ. ಅವರಾಗಲೇ ಪತ್ರ ಬರೆದಿರ್ತಕ್ಕಂಥ ಕಾಪಿಯನ್ನು ಕೊಟ್ಟರು. ಅವ್ರ ಮೇಲೆ ಕ್ರಮ ತಂದು ಹಿಡಿಯಲು ಕ್ರಮ ವಹಿಸಲಾಗ್ಬೋದು ಅಂತೇಳಿ ಹೇಳಿದ್ರು. ಹಾಗೆಯೇ ನಾನು ಅರಣ್ಯ ಭವನಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರ PCF ರಜಾ ಆಗಿದ್ದರಿಂದ ಅಲ್ಲಿ ಪರ್ಸ್ಯೂ ಮಾಡೋಕ್ಕಾಗಲಿಲ್ಲ. ನಾನು ಈಗಾಗಲೇ ಪೂರ್ವ ನಿಯೋಜಿತ ತಿರುಪತಿ ಯಾತ್ರೆಗೋಸ್ಕರ ನಾನು ಬೆಳಗ್ಗೆ ಏರ್ಪೋರ್ಟಲ್ಲಿ ಬಂದು ಚೆಕ್ ಇನ್ ಆದಮೇಲೆ ವಿಚಾರ ಗೊತ್ತಾಯಿತು. ನಾಳೆ ಬೆಂಗಳೂರಿಗೆ ಬಂದು ಪುನಃ ಮತ್ತೆ ಅರಣ್ಯ ಸಚಿವರನ್ನ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಆನೆಯನ್ನು ಸೆರೆ ಹಿಡಿಯಲಿಕ್ಕೆ ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೇನೆ. ಈಗಾಗಲೇ ಪರಿಹಾರವಾಗಿ ಅವರಿಗೆ ಸರ್ಕಾರ ಸುಮಾರು 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಲಿಕ್ಕೆ ಬದ್ಧ ಇದೆ. ಅದನ್ನು ಕಾನೂನಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಿದ್ಮೇಲೆ ರೂಪಿಸಿದ್ದಾರೆ. ಅದನ್ನು ಕೂಡ ಕೊಡುವಂಥ ಕೆಲಸ. ಜೊತೆಗೆ ಆನೆ ಮುಂದೆ ಏನು ಉಪಟಳ ಹೆಚ್ಚಾಗಿದೆ ಅದು ಶಾಶ್ವತ ಪರಿಹಾರಕ್ಕೋಸ್ಕರ ಎಲಿಫೆಂಟ್ ಟಾಸ್ಕ್ ಇದು EPT ಎಲಿಫೆಂಟ್ ಪ್ರೊಟೆಕ್ಷನ್ ಟ್ರಂಚ್ ಅಂತೇಳಿ ಮತ್ತು ಟೆಂಟಿಕಲ್ ಫೆನ್ಸಿಂಗು ಹಾಗೂ ರೈಲ್ವೆ ಬ್ಯಾರಿಕೇಡ್ ಅಳವಡಿಸೋದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಿದೆ. ಎಲಿಫೆಂಟ್ ಪ್ರೊಟೆಕ್ಷನ್ ಟ್ರಂಚನ್ನು ಈಗಾಗಲೇ ಎಲ್ಲೆಲ್ಲಿ ಹೆಚ್ಚು ಉಪಟಳ ಇದೆ ಆನೆಗಳದು ಅಲ್ಲಿ ಹೊಡೆಯಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಕುಂಬ್ರಗೋಡಲ್ಲಿ ಹೊಡೆಯುವಂಥ ಚರಂಡಿ ಎಲಿಫೆಂಟ್ ಪ್ರೊಟೆಕ್ಷನ್ ಟ್ರಂಚ್ ಹೊಡೆಯುವಂಥ ಕೆಲಸ ಪ್ರಾರಂಭ ಆಗಿದೆ. ಮುತ್ತಿನಕೊಪ್ಪದ ಭಾಗದಲ್ಲೂ ಕೂಡ ಪ್ರಾರಂಭ ಆಗಿದೆ. ಹಾಗೆಯೇ ಶಿರ್ಗುಳ ಭಾಗದಲ್ಲೂ ಕೂಡ ಇವತ್ತು JCB ಹೋಗಿ ಅಲ್ಲೂ ಕೂಡ EPT ಹೊಡೆಯುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಟ್ಟು ಇದಕ್ಕೆ ಶಾಶ್ವತ ಪರಿಯಾಗಿ ನೀವೆಲ್ಲ ಚಿಂತನೆ ಮಾಡೋಣ. ಸರ್ಕಾರ ನಮ್ಮೆಲ್ಲ ಬೇಡಿಕೆಗೆ ಸ್ಪಂದಿಸಿದೆ. ಈಗಾಗಲೇ DFO ಶಿವಶಂಕರ್ ಮತ್ತು ದೀಪಕ್ ದಯಾಮಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ನವರು ಮತ್ತು RFO ACFOಗಳು ಮತ್ತು ಎಲ್ಲ ಪೊಲೀಸ್ ಇಲಾಖೆಯವರು ಸ್ಥಳದಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಹಾಗೇನೇ ಅದ್ರ ಬಗ್ಗೆ ಸರ್ಕಾರಕ್ಕೂ ಕೂಡ ವರದಿ ಕಳಿಸೋದಕ್ಕೋಸ್ಕರ ನಾನು ಮನವಿ ಮಾಡಿದ್ದೇನೆ. ಜನರು ಶಾಂತತೆಯಿಂದ ಇರಬೇಕು. ಏಕೆಂದರೆ ಆನೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇತ್ತೀಚಿನ ಮಾಹಿತಿಗಳ ಪ್ರಕಾರ ಮುತ್ತೋಡಿಲೇ ಸುಮಾರು 500ಕ್ಕೂ ಹೆಚ್ಚು ಆನೆಗಳಿದ್ದಾವೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಬಂಡೀಪುರ ಮೈಸೂರು ಭಾಗದಿಂದ ಮತ್ತು ಕೊಡಗು ಭಾಗದಿಂದ ನಮ್ಮ ಭಾಗದಲ್ಲಿ ಆಹಾರ ಚೆನ್ನಾಗಿರೋದ್ರಿಂದ ಆ ಭಾಗಕ್ಕೆ ಆನೆಯ ಬರುವಿಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಎಲ್ಲಿ ಮೈಸೂರು ಕಡೆಯಿಂದ ಎಲ್ಲಿ ಬರ್ತವೆ ಅಲ್ಲಿ ರೈಲ್ವೆ ಬ್ಯಾರಿಕೇಡು, ಜೊತೆಗೆ ಕೊಡಗಿಂದ ಸಕಲೇಶ್ಪುರ ಮಾರ್ಗವಾಗಿ ಹಾಗೆಯೇ ಸುಳ್ಯ ಮಾರ್ಗವಾಗಿ ಸುಬ್ರಹ್ಮಣ್ಯ ಆ ಕಡೆಯಿಂದಲೂ ಕೂಡ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಭಾಗದ ಒಂದು ಕೆರೆಕಟ್ಟೆ ಆ ಭಾಗದಲ್ಲೆಲ್ಲ ಬರ್ತಾ ಇರ್ತಕ್ಕಂಥದ್ದು ಸರ್ಕಾರದ ಗಮನದಲ್ಲಿದೆ ಮತ್ತು ಇಲಾಖೆ ಅಧಿಕಾರಿಗಳ ಗಮನದಲ್ಲಿದೆ. ಅದಕ್ಕೆ ಪರಿಹಾರ ಕೊಟ್ಟರೆ ಶಾಶ್ವತ ಪರಿಹಾರ ಆಗೋದಿಲ್ಲ.
ಅದನ್ನ ಮನುಷ್ಯನ ಜೀವನ ನಾವು ವಾಪಸ್ ಕೊಡೋಕ್ಕಾಗೋದಿಲ್ಲ. ನಮಗೂ ಕೂಡ ತುಂಬ ನೋವಾಗಿದೆ. ಈಗ ನನ್ನ ಕ್ಷೇತ್ರದಲ್ಲಿ ಒಟ್ಟು 10 ಜನ ಹಸುವಿನಾಗಿದ್ದಾರೆ. ಒಂದು ಆನೆ ಎಡ್ಸ್ಕೊಂಡು ಬಂದು ಮರ ಹತ್ತಿ ಕೆಳಗೆ ಬಿದ್ದೊಬ್ರು ಹಸುವಿನಾಗಿದ್ದಾರೆ. ಇನ್ನು ನೇರವಾಗಿ ಆನೆ ದಾಳಿಗೆ ಸುಮಾರು 8 ಜನ ಕಾಡ್ಕೊಂಡೊಳಗೆ ಒಬ್ಬರು, ಒಟ್ಟು 10 ಜನ ಹಸುವಿನಾಗಿದ್ದಾರೆ ಮೂಡಿಗೆರೆ ಗಡಿ ಭಾಗ ಮತ್ತು ನಮ್ಮ ಭಾಗದಲ್ಲಿ. ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನ, ಅರಣ್ಯ ಸಚಿವರನ್ನ ಮನವಿ ಮಾಡೋದಿಷ್ಟೇ, ಕೂಡಲೇ ಆ 3 ಏನು ಆನೆಗಳು ಉಪಟಳ ಮಾಡ್ತಾ ಇದ್ದಾವೆ ಅವತ್ತ ತಕ್ಷಣ ಸೆರೆ ಹಿಡಿಯೋದಕ್ಕೆ ಆದೇಶ ಮಾಡಬೇಕು. ನಾವು ಎಲ್ಲ ನಿಂತು ಎಲ್ಲ ರೀತಿಯ ಸಹಕಾರಗಳನ್ನು ಕೊಡ್ತೇವೆ. ದಿನೇ ದಿನೇ ಜನರ ಬದುಕು ಒಂದು ರೀತಿ ಆತಂಕದ ಬದುಕಾಗಿದೆ. ನಾವು ಇವಾಗ ಬಾರಿ ಕ್ರೂಷಿಯಲ್ ಟೈಮ್, ಎಲ್ಲ ಗಿಡಗಳಿಗೆ ನೀರು ಹೊಡಿಬೇಕು. ಕಾಫಿ ತೋಟಗಳಲ್ಲಿ ರಾತ್ರಿ ಹಗಲು ಕೆಲಸ ಮಾಡಬೇಕಾಗ್ತದೆ. ಹಾಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಈ ಆನೆಗಳಿಂದ ಎಲ್ಲರೂ ಕಾರ್ಮಿಕ ತೋಟಗಳಲ್ಲಿ ಕೆಲಸ ಮಾಡೋದಕ್ಕೆ ಭಯಭೀತರಾಗಿ ಮತ್ತು ವಾಪಸ್ ಹೊರಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಕಾಫಿ ಹಾರ್ವೆಸ್ಟ್ ಕೂಡ ಪ್ರಾರಂಭ ಆಗಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಆದರೆ ಇದು ಎಲ್ಲ ರೀತಿಯಲ್ಲೂ ತೊಂದರೆ ಆಗ್ತದೆ. ಹಾಗೆ ಕೂಡಲೇ ಆನೆನ ಸೆರೆ ಹಿಡಿಯುವಂಥ ಆದೇಶನ ಅರಣ್ಯದ PCF ಆದೇಶ ಮಾಡಬೇಕು ಮತ್ತು ಸೆರೆ ಹಿಡಿಯೋದಕ್ಕೆ ಈಗಲೇ ಕ್ರಮ ಕೈಗೊಳ್ಳಬೇಕು ಅನ್ನೋ ಮನವಿಯನ್ನು ನಾನು ಜನತೆಯ ಪರವಾಗಿ ಮತ್ತು ಆ ಕ್ಷೇತ್ರದ ಶಾಸಕನಾಗಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಯಾರೂ ಆತಂಕ ಪಡೋದು ಬೇಡ, ಗಾಬರಿ ಆಗೋದು ಬೇಡ. ಕಾನೂನನ್ನು ಕೈಗೆ ತೆಗೆದುಕೊಳ್ತಕ್ಕಂಥ ಯಾವುದೇ ಕೆಲಸಗಳಾಗಬಾರ್ದು. ಕಾನೂನು ಕೈಗೆ ತಾಣುವಂಥ ಪ್ರಯತ್ನಗಳೇನಾದರೆ ಅದು ವ್ಯತಿರಿಕ್ತ ಪರಿಣಾಮ ಬರುತ್ತೆ. ದಯಮಾಡಿ ನಾನು ಎಲ್ಲ ಬೆಳೆಗಾರರಲ್ಲಿ ಮತ್ತು ಕಾರ್ಮಿಕರಲ್ಲಿ, ಆ ಭಾಗದ ರೈತ ಬಂಧುಗಳಲ್ಲಿ ಕಳಕಳಿಯ ಮನವಿ ಮಾಡೋದಿಷ್ಟೇ, ಯಾವುದೇ ಕಾರಣದಲ್ಲೂ ಯಾವುದೇ ರೀತಿಯ ಒತ್ತಡಗಳನ್ನು ಇಲಾಖೆ ಮೇಲೆ, ಸರ್ಕಾರದ ಮೇಲೆ ತರೋಣ. ಕಾನೂನು ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು. ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವ ಮಾತನ್ನು ನಾನು ಹೇಳಿ ಅದಕ್ಕೆ ವಿಷಾದ ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೇನೆ. ಬಂದ ಕೂಡಲೇ ನನ್ನ ಸ್ಥಳಕ್ಕೆ ಭೇಟಿ ಕೊಟ್ಟು ಬರೋದಕ್ಕಿಂತ ಮುಂಚೆನೇ ನಾನು ಬೆಂಗಳೂರಿಗೆ ಹೋಗಿ ಸೆರೆ ಹಿಡಿಯುವಂಥ ಅದಕ್ಕೆ ಎಲ್ಲ ರೀತಿಯ ಅಗತ್ಯ ಒತ್ತಡಗಳನ್ನು ಹಾಕಿ ಬರ್ತೇನೆ. ನಮಸ್ಕಾರ.